ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ದಿಢೀರ್ ಆರೋಗ್ಯಕರ ತಂಪಾದ ಪಾನೀಯವನ್ನು ಮಾಡ್ತಾಯಿದ್ದೇನೆ. ಈ ಒಂದು ತಂಪಾದ ಪಾನೀಯಕ್ಕೆ ಏನೇನು ಹಾಕ್ತೇವೆ ಹೇಳೋದನ್ನು ನಿಮಗೀಗ ಹೇಳ್ತೇನೆ, ಹಾಗೂ ಅದನ್ನು ಮಾಡಿ ತೋರಿಸ್ತೇನೆ. ನೋಡಿ, ಇಲ್ಲಿ ತಂಪಾದ ಪಾನೀಯಕ್ಕೆ ಹಾಕೋ ಪುಡಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಏನೇನು ಹಾಕಿದ್ದೇನೆ ಅಂದರೆ 2 ಚಮಚ ಹೆಸರು ಕಾಳು ಹಾಗೂ 2 ಬಾದಾಮಿ, 2 ಗೇರು ಬೀಜ, ಇದನ್ನೆಲ್ಲ ಹುರಿದು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ನಾನೇನು ಮಾಡ್ತೇನೆ ಅಂದರೆ 1 ಚಮಚವನ್ನು ಈ ಮಿಕ್ಸರ್ ಪಾತ್ರಕ್ಕೆ ಹಾಕ್ತಾಯಿದ್ದೇನೆ. ಆಮೇಲೆ ಇದಕ್ಕೆ ಸ್ವಲ್ಪ ನೋಡಿ ಕೊಬ್ಬರಿ ಇಟ್ಕೊಂಡಿದ್ದೇನೆ, 2 ಚಮಚ ಕೊಬ್ಬರಿಯನ್ನು ಹಾಕಿದ್ದೇನೆ. ಕಾಣಿಸ್ತಾ ಇದೆಯಾ? ಆಮೇಲೆ ಇದಕ್ಕೆ 1 ಕಪ್ಪಿಗೆ ಎಷ್ಟು ಬೆಲ್ಲ ಬೇಕು ಅಂದಾಜು ನೋಡಿ ತೋರಿಸ್ತಾ ಇದ್ದೇನೆ. ಇಷ್ಟು ಬೆಲ್ಲವನ್ನು ಇದಕ್ಕೆ ಹಾಕ್ತಾಯಿದ್ದೇನೆ. ಈ ಪುಡಿಗೆ ನಾನು ಏನು ಮಾಡಿದ್ದೇನೆ ಅಂದರೆ, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 2 ಚಮಚ ಹೆಸರು ಕಾಳನ್ನು ಹುರಿದು ಅದರ ಜೊತೆಗೆ 2 ಗೇರು ಬೀಜ ಮತ್ತು 2 ಬಾದಾಮಿಯನ್ನು ಹುರಿದಿದ್ದೇನೆ, 2 ಏಲಕ್ಕಿಯನ್ನು ಹಾಕಿದ್ದೇನೆ. ಇದನ್ನೆಲ್ಲ ಹಾಕಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಯಾಕೆಂದರೆ ದಿಢೀರಂತ ಮಾಡಲಿಕ್ಕೆ ಇದು ಅನುಕೂಲ ಆಗ್ತದೆ. ಹಾಗೆ 1 ಗ್ಲಾಸ್ ಇಟ್ಕೊಂಡಿದ್ದೇನೆ, ನೀರು ಇಟ್ಕೊಂಡಿದ್ದೇನೆ. ನೋಡಿರಿ, ಇಲ್ಲಿ ಐಸು ಇಟ್ಕೊಂಡಿದ್ದೇನೆ, 3 ಸಣ್ಣ ಸಣ್ಣ ಐಸ್ ಇಟ್ಕೊಂಡಿದ್ದೇನೆ. ಆಮೇಲೆ ಕಾಮಕಸ್ತ್ರಿ ಬೀಜ ಇರ್ತದಲ್ಲ, ಅದನ್ನು 1 ಚಮಚ ಹಾಕಿ ಇಲ್ಲಿ ನೆನೆಸಿ ಇಟ್ಕೊಂಡಿದ್ದೇನೆ. ಈಗೇನು ಮಾಡ್ತೇನೆ ಅಂದರೆ, ಇದಕ್ಕೆ ಈಗ ಪುಡಿ ಇದೆಲ್ಲ ಹಾಕಿದ್ದೇನಲ್ಲ, ನೋಡಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೇನೆ. ಆಮೇಲೆ ಇದನ್ನು ಮುಚ್ತಾ ಇದ್ದೇನೆ. ಮುಚ್ಚಿ ಇದನ್ನು ಮಿಕ್ಸಿ ಮಾಡ್ತಾಯಿದ್ದೇನೆ. ಕಾಣಿಸ್ತಾ ಇದೆಯಾ ಮಿಕ್ಸಿ ಪಾತ್ರ? ಈಗ ಇದನ್ನು ಮಿಕ್ಸಿ ಮಾಡ್ತೇನೆ. ನೋಡಿಗೆ ಮಿಕ್ಸಿ ಪಾತ್ರವನ್ನು ತೆಗಿತಾ ಇದ್ದೇನೆ. ತೆಗೆದು ಕಾಣಿಸ್ತಾ ಇದೆಯಾ? ಸ್ವಲ್ಪ ನೀರು ಹಾಕಿ ಈಗ ಇದನ್ನು ಈ ಗ್ಲಾಸಿಗೆ ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ಚಂದ ಕಲರ್ ಬಂದಿದೆ, ಕಾಣಿಸ್ತಾ ಇದೆಯಾ? ಫುಲ್ 1 ಗ್ಲಾಸನ್ನು ಮಾಡ್ತೇನೆ. ಆಮೇಲೆ ಇದಕ್ಕೆ ಇಲ್ಲಿ ನೋಡಿ ಕಾಮಕಸ್ತ್ರಿ ನೆನೆಸಿಟ್ಕೊಂಡಿದ್ದೇನಲ್ಲ, ಅದನ್ನು ಹಾಕಿದ್ದೇನೆ. ಆಮೇಲೆ ಇಲ್ಲಿ 3 ಐಸ್ ಇಟ್ಕೊಂಡಿದ್ದೇನೆ, ತಂಪಾದಕ್ಕೆ ಅದಕ್ಕೂ ಐಸನ್ನು ಹಾಕಿದ್ದೇನೆ. ಈಗ 1 ಚಮಚ ತಗೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೇನೆ. ಈಗ ಇಲ್ಲಿ ಆರೋಗ್ಯಕರ ತಂಪಾದ ಹೆಸರು ಕಾಳಿನ ಪಾನೀಯ ರೆಡಿಯಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನೋಡೀಗ ಕಾಣಿಸ್ತಾ ಇದೆಯಾ?
ಗ್ಲಾಸ್ ಕಾಣಿಸ್ತಾ ಇದೆಯಲ್ಲ, ಈ ಗ್ಲಾಸಿಗೆ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಸುಸ್ತಾಗಿ ಬಂದಾಗ ಇದು ಒಂದು ಲೋಟ ಪಾನೀಯವನ್ನು ಕುಡಿದ್ರೆ ತಂಪು ಆಗುತ್ತದೆ. ಆಮೇಲೆ ಏನಾಗ್ತದೆ, ಆರೋಗ್ಯಕ್ಕೂ ತುಂಬ ಉತ್ತಮ. ಈಗ ಇದನ್ನು ಟೇಸ್ಟ್ ನೋಡ್ತಾ ಇದ್ದೇನೆ. ನೋಡಿ, ತಂಪಾದ ಪಾನೀಯವನ್ನು ರೆಡಿ ಮಾಡಿದ್ದೇನೆ. ತುಂಬ ಚೆನ್ನಾಗಿದೆ. ನೀವು ಈ ಒಂದು ಬೇಸಿಗೆಗಾಲದಲ್ಲಿ ಈ ಒಂದು ತಂಪಾದ ಪಾನೀಯವನ್ನು ಮಾಡಿಕೊಂಡು ಕುಡೀರಿ. ತುಂಬ ಚೆನ್ನಾಗಿರ್ತದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಎಲ್ಲರೂ ಇದನ್ನು ನೋಡಿ ಲೈಕ್ ಮಾಡಿ.